ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ SIR ಪ್ರಕ್ರಿಯೆ ವಿರುದ್ಧವಾಗಿ ಪ್ರಗತಿಪರ ಸಂಘಟನೆಗಳು ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಸಾಂಸ್ಕೃತಿಕ ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವುದಕ್ಕೆ ಮಹಿಳಾ ಪರ ಮತ್ತು ಸಾಮಾಜಿಕ ಪರ ಹೋರಾಟಗಾರರಾಗಿರುವಂತಹ ಮಲ್ಲಿಗೆ ಸಿರಿಮನೆ ಅವರು ನಮ್ಮ ಜೊತೆಗಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. SIR ಪ್ರಕ್ರಿಯೆ ಶುದ್ಧೀಕರಣ, ಮತಪಟ್ಟಿಯ ಶುದ್ಧೀಕರಣ ಇವೆಲ್ಲವೂ ಕೂಡ ಮಾಡೋದು ಕಾಲಕಾಲಕ್ಕೆ ಸರಿ. ಆದರೆ ಒಬ್ಬ ನಿಜವಾದಂತಹ ಅರ್ಹ ಮತದಾರರ ತನ್ನ ದಾಖಲೆಯನ್ನು ಸಾಬೀತುಪಡಿಸುವ ಪರಿಸ್ಥಿತಿ ನಿರ್ಮಾಣ ಆಯಿತಲ್ಲ ಅಂತ. ಈಗ ಕರ್ನಾಟಕದೊಳಗಡೆ SIR ಮುಗ್ದಾದ ನಂತರ ಇಲ್ಲಿನ ಚುನಾವಣಾ ಆಯುಕ್ತರ ಬಹಳ ದೊಡ್ಡ ಒಂದು ವಾದ ಏನಂದರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಡಿಲೀಟ್ ಆದಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಡಿಲೀಟ್ ಆಗಿಲ್ಲ ಮತದಾರರು. ಇಲ್ಲಿನ ಇದೇನಿದೆಯೋ ನಂಬರ್ಸು, ಇದು ನಾವು ಬಹಳ ಮಟ್ಟಕ್ಕೆ ತುಂಬ ಸರಿಯಾದಂಥ ಅಂಕಿ ಸಂಖ್ಯೆಗಳನ್ನೇ ನಾವು ಇದು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಒಂದು ವೇಳೆ ಏನಾದರೂ ಇದರಲ್ಲಿ ಓರೆ ಕೊರೆಗಳಿದ್ರೂ ಅದೊಂದು ತುಂಬ ಕಡಿಮೆ ಇರಬಹುದು, ಅದೊಂದು 20 ರಿಂದ 30 ಲಕ್ಷ ಅಷ್ಟೇ ಇರಬಹುದು, ಅದಕ್ಕಿಂತ ಹೆಚ್ಚಿಗೆ ಇರಲಿಕ್ಕಿಲ್ಲ. ಈ ಥರದ ಬಗೆಯ ವಾದಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಇದನ್ನು ಎಲ್ಲರೂ ಗಮನಿಸಿರ್ತೀರಿ ಮಾಧ್ಯಮಗಳಲ್ಲಿ. ತುಂಬ ಕಡಿಮೆ ಸಂಖ್ಯೆಯಲ್ಲಿ ಓರೆ ಕೊರೆಗಳಿರಬಹುದು, ಕೆಲವರು ಮತದಾರರ ಇದಾಗಿರಬಹುದು. ನಾವು ಬಹಳ ಸರಿಯಾದಂಥ ಅಂಕಿ ಸಂಖ್ಯೆ ನಿಭಾಯಿಸಿದ್ದೀವಿ ಅಂಥೇಳಿ. ನಮ್ಮ ಪ್ರಶ್ನೆ ಏನಂದರೆ, ಭಾರತದ ಸಂವಿಧಾನದ ಪ್ರಕಾರವಾಗಿ, ಕಾನೂನಿನ ಪ್ರಕಾರವಾಗಿ ಎಲ್ಲಾದರೂ 10 ಲಕ್ಷ ಮತದಾರರು ಅರ್ಹ ಮತದಾರರ ಪಟ್ಟಿಯಿಂದ ಹೊರಗಿರಬಹುದು, ಇದ್ರೆ ತೊಂದರೆ ಇಲ್ಲ ಅಂತೇಳಿ ಎಲ್ಲಾದರೂ ಹೇಳಿದ್ಯಾ? ಬಂಗಾಳದಲ್ಲಿ ಎಷ್ಟು ಜನರ ಸಂಖ್ಯೆ ಡಿಲೀಟ್ ಆಗಿತ್ತು, ಬಿಹಾರದಲ್ಲಿ ಎಷ್ಟು ಡಿಲೀಟ್ ಆಗಿತ್ತು, ಕರ್ನಾಟಕದಲ್ಲಿ ಅಷ್ಟು ಆಗಿಲ್ಲ ಅನ್ನೋದು ನಮಗೆ ಬೇಕಾಗಿಲ್ಲ. ಆ ವಾದನೇ ಅಲ್ಲ, ಆ ತರ್ಕನೇ ಅಲ್ಲ. ಕರ್ನಾಟಕದ 10 ಲಕ್ಷ ಮತದಾರರೇ ಡಿಲೀಟ್ ಆಗಿದ್ರು ಕೂಡ ಆ 10 ಲಕ್ಷ ಮತದಾರರು ಯಾಕೆ ತಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ಬೇಕು? ಅರ್ಹ ಮತದಾರರಾಗಿ ಸಂವಿಧಾನಬದ್ಧವಾದಂಥ ಹಕ್ಕು ಅವ್ರಿಗೆ ಸಿಕ್ಕಿದ್ದು. ವಿಶೇಷವಾಗಿ ನಾವು ಮಹಿಳೆಯರು ಮತ್ತು ಟ್ರಾನ್ಸ್ ಕಮ್ಯುನಿಟಿಯ ಜನ ಇಡೀ ಭಾರತದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಬಂಗಾಳದಲ್ಲೂ ಬಿಹಾರದಲ್ಲೂ ಮಹಿಳೆಯರ ಮತಗಳು ಡಿಲೀಟ್ ಆಗಿದ್ದು ನಾವು ನೋಡಿದ್ದೀವಿ. ಕರ್ನಾಟಕದ ಸಂಖ್ಯೆ ಕಡಿಮೆ ಇದೆ ಅಂತ ಈಗ ಇವ್ರ ವಾದ. ಸಂಖ್ಯೆ ಕಡಿಮೆ ಇದೆಯೋ ಇಲ್ವೋ ಅನ್ನೋದಲ್ಲ ನಮಗೆ ಮುಖ್ಯ. ಒಬ್ಬರೂ ಅರ್ಹ ಮತದಾರರು ಕೂಡ ಪಟ್ಟಿಯಿಂದ ಹೊರಗೆ ಉಳಿಬಾರ್ದು ಅನ್ನೋದು ಮುಖ್ಯ. ಇದುವರ ತನಕ ಚುನಾವಣಾ ಆಯೋಗದ ಪ್ರಯತ್ನ ಏನಿರ್ತಿತ್ತು ಅಂದರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಹ ಮತದಾರರು ಪಟ್ಟಿ ಒಳಗಡೆ ಇರಬೇಕು. ಕೆಲವರು ಸತ್ತವರು, ಕೆಲವರು ಇನ್ನೇನೋ ಆದವರು ಅಕಸ್ಮಾತ್ ಪಟ್ಟಿ ಒಳಗಿದ್ರೆ ಅದನ್ನು ಕಾಲದಿಂದ ಕಾಲಕ್ಕೆ ತೆಗಿತಾ ಹೋಗೋಣ. ಆದರೆ ಅರ್ಹರಾದಂಥವ್ರು ಹೊರ ಉಳಿಬಾರ್ದು ಅನ್ನುವಂಥ ಪ್ರಯತ್ನ ಇರ್ತಿತ್ತು. ಈಗ ತದ್ವಿರುದ್ಧವಾದಂಥ ಪ್ರಯತ್ನದಲ್ಲಿ ನಾವು ಈ ತರ್ಕನ ಒಪ್ಕೊಳ್ಳೋದಕ್ಕೆ ತಯಾರಾಗಿಲ್ಲ. ಕೆಲವರು ಮತದಾರರ ಪಟ್ಟಿಯಿಂದ 10 ಲಕ್ಷ ಜನ 20 ಲಕ್ಷ ಜನ ಹೊರಗಡೆ ಇದ್ದರೆ ಅದು ಸಮಸ್ಯೆ ಇಲ್ಲ ಅನ್ನೋ ತರ್ಕನ ನಾವು ಒಪ್ಪೋದಕ್ಕೆ ತಯಾರಿಲ್ಲ. ಬಹಳ ಮುಖ್ಯವಾಗಿ ಇಡೀ ಪ್ರಪಂಚದಲ್ಲಿ 100 ವರ್ಷ 200 ವರ್ಷ ಮಹಿಳೆಯರು ಮತದಾನದ ಹಕ್ಕಿಗೋಸ್ಕರ ಹೊಡೆದಾಡಿದ್ರು. ನಮ್ಮ ದೇಶದೊಳಗಡೆ ಸಂವಿಧಾನ ಕರ್ತೃಗಳ ಮುಂದಾಲೋಚನೆ ಎಷ್ಟಿತ್ತು ಅಂದರೆ, ಸಂವಿಧಾನ ಜಾರಿಯಾಗ್ತಿದ್ದ ಹಾಗೇನೆ ನಮಗೆ ಬಹಳ ನೇರವಾಗಿ ಸಲೀಸಾಗಿ ಮತದಾನದ ಹಕ್ಕು ಸಿಕ್ತು ಈ ದೇಶದ ಎಲ್ಲ ಮಹಿಳೆಯರಿಗೆ. ಮತ್ತು ಮೊಟ್ಟ ಮೊದಲ ಚುನಾವಣೆ ಹೊತ್ತಿಗೆ ಹೆಣ್ಣು ಮಕ್ಕಳನ್ನು ಮತದಾರರ ಪಟ್ಟಿ ಒಳಗೆ ಸೇರಿಸೋದಕ್ಕಾಗಿ ಆಗಿನ ಅಧಿಕಾರಿಗಳು, ಆಗಿನ ಚುನಾವಣಾ ಆಯುಕ್ತರಾದಂಥ ಸುಕುಮಾರ್ ಸೆನ್ ಅವರು ಇನ್ನಿಲ್ಲದಂಥ ಹರಸಾಹಸ ಮಾಡಿರೋ ಕಥೆಗಳನ್ನ ಓದಿದ್ದೀವಿ ನಾವು. ಇವತ್ತು 80 ವರ್ಷದ ನಂತರ ಈ ಸ್ವಾತಂತ್ರ್ಯವನ್ನು, ಈ ಹಕ್ಕನ್ನು ಒಂದು ತಮಾಷೆಯ ಹಾಗೆ, ಒಂದು ಜೋಕ್ನ ಹಾಗೆ ಚುನಾವಣಾ ಆಯೋಗ ಮಾಡುತ್ತೆ ಅಂತ ಆದರೆ ಅದನ್ನು ಒಪ್ಪೋದಕ್ಕೆ ನಾವು ತಯಾರಿಲ್ಲ. ನಾವು ಜೋಕನ್ನು ತಗೊಳ್ಳೋದಿಲ್ಲ ಮತ್ತು ನಾವು ಬಹಳ ಗಂಭೀರವಾಗಿ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಮತದಾನದ ಹಕ್ಕು ಸಾಂವಿಧಾನಿಕವಾಗಿ ಎಲ್ಲರಿಗೂ ಕೊಟ್ಟಿರುವಂತಹ ಹಕ್ಕಾಗಿದೆ. ಸೊ ಆ ಹಕ್ಕನ್ನು ಕಸಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡುವುದರ ಜೊತೆಗೆ ಪ್ರಭುತ್ವವನ್ನು ಹೇರುವಂತಹ ಪ್ರಯತ್ನ ಈ ಆಯೋಗದ ಮುಖೇನವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇದು ಒಕ್ಕೂಟ ವ್ಯವಸ್ಥೆಯನ್ನ ಒಂದು ದೊಡ್ಡ ವಿಪರ್ಯಾಸವನ್ನಾಗಿ ಪರಿವರ್ತಿಸ್ತಾ ಇರುವಂಥ ಪ್ರಯತ್ನ ಇದು. ಒಕ್ಕೂಟ ವ್ಯವಸ್ಥೆಯ ಯಾವ ಅಡಿಪಾಯಗಳನ್ನು ಕೂಡ ಗೌರವಿಸದೇನೆ ಇದು ಕೇಂದ್ರದ ಸರ್ವಾಧಿಕಾರವನ್ನು ತಮಗೆ ಬೇಕಾದಂಥ ಬೆದರು ಬೊಂಬೆಗಳ ಹಂಗಿರುವಂಥ ಕೆಲವು ಅಧಿಕಾರಿಗಳ ಮೂಲಕ ಇಡೀ ದೇಶದ ಮೇಲೆ ಹೇರ್ತಾ ಇರುವಂಥ ಒಂದು ಬಹಳ ದೊಡ್ಡ ಹುನ್ನಾರ ಇದು. ಇದನ್ನು ಯಾವುದೇ ಕಾರಣಕ್ಕೂ ಒಕ್ಕೂಟ ವ್ಯವಸ್ಥೆಯನ್ನು ಗೌರವಿಸುವಂಥ, ರಿಪಬ್ಲಿಕ್ಕನ್ನು ಗೌರವಿಸುವಂಥ ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರೆಲ್ಲ ಈ ದೇಶದ ಪ್ರಜಾತಂತ್ರವಾದಿಗಳು, ಒಕ್ಕೂಟ ವ್ಯವಸ್ಥೆ ಪರವಾಗಿರುವಂಥವ್ರು ಇದ್ದಾರೋ, ಸ್ವಾತಂತ್ರ್ಯ ಪ್ರೇಮಿಗಳು ಯಾರೆಲ್ಲ ಇದ್ದಾರೋ ಎಲ್ಲರೂ ಕೂಡ ಈಗಾಗಲೇ ಇಡೀ ದೇಶದಾದ್ಯಂತ ಹೋರಾಟಕ್ಕೆ ಇಳಿದಿದ್ದಾರೆ. ಇದು ಸರ್ಕಾರಕ್ಕೆ ಇನ್ನೂ ಅರಿವಿಲ್ಲದೆ ಇರಬಹುದು. ಅವರು ಬಹಳ ದೊಡ್ಡ ವಿರೋಧವನ್ನು, ಇಡೀ ದೇಶದ ಪ್ರಜಾತಂತ್ರವಾದಿಗಳ ವಿರೋಧವನ್ನು ಅವರು ಕಟ್ಕೊಳ್ತಾ ಇದ್ದಾರೆ. ಇಡೀ ದೊಡ್ಡ ಒಂದು ಹೋರಾಟಕ್ಕೆ ಅವರಾಗವರೇ ದಾರಿ ಮಾಡಿಕೊಡ್ತಾ ಇದ್ದಾರೆ. ಎಷ್ಟು ಬೇಗ ಚುನಾವಣಾ ಆಯೋಗ ಎಚ್ಚೆತ್ಕೊಂಡು, ಎಷ್ಟು ಬೇಗ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಇಂತಹ ಅನಾಹುತಗಳನ್ನ ತಪ್ಪಿಸುವಂಥ ಪ್ರಯತ್ನ ಮಾಡುತ್ತೋ ಅಷ್ಟು ಅವರ ತಾವೇ ತಮ್ಮ ಆಡಳಿತವನ್ನು ಒಂದು ಸರ್ವಾಧಿಕಾರಿ ಆಡಳಿತವಾಗಿ ತಾವೇ ಬ್ರ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಅವರು ಉಳ್ಕೊಳ್ತಾರೆ.
ಇಲ್ಲದೆ ಹೋದರೆ ಅವರು ತಮ್ಮಂತಾವು ಸಾಬೀತು ಮಾಡ್ಕೊಳ್ತಾರೆ. ಇದೊಂದು ಸರ್ವಾಧಿಕಾರಿ ಆಡಳಿತ, ಇದರೊಳಗಡೆ ಒಕ್ಕೂಟ ವ್ಯವಸ್ಥೆಗೂ ಗೌರವ ಇಲ್ಲ ಮತ್ತು ಸ್ವಾತಂತ್ರ್ಯಕ್ಕೂ ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗೂ ಬೆಲೆ ಇಲ್ಲ ಅನ್ನೋದನ್ನು ಅವರು ಸಾಬೀತು ಮಾಡಿದಾಗತ್ತೆ. ಈಗ ಕೇಂದ್ರ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಇನ್ನು ಬರುವ ವರ್ಷ ಜನಸಂಖ್ಯೆ ಜನಗಣತಿ ಇವನ್ನು ಕೂಡ ಮಾಡುವುದಕ್ಕೆ ಮುಂದಾಗ್ತಾ ಇದೆ. ಈ ಪೌರತ್ವವನ್ನು ಸಾಬೀತುಪಡಿಸುವಂತಹ ಕೆಲಸಕ್ಕೂ ಕೂಡ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳು ಆರೋಪಗಳೆಲ್ಲವೂ ಕೂಡ ಇದೆ ಅಂತ. ನಮಗೆ ಅರ್ಥ ಆಗದೆ ಇರುವಂಥ ಅಂಶ ಏನಂದರೆ, ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ನೀವು ಚುನಾವಣಾ ಮತದಾರರ ಪಟ್ಟಿ ಹಿಡ್ಕೊಂಡು ಯಾಕೆ ಬಂದಿದ್ದೀರಿ ಅಂತ. ಮತದಾರರ ಪಟ್ಟಿ ಪೌರತ್ವಕ್ಕೆ ಹೇಗೆ ಸಂಬಂಧಪಡುವಂಥದ್ದು? ಪೌರತ್ವವನ್ನು ನೀವು ಇದುವರ ತನಕ ನಮ್ಮ ದೇಶದೊಳಗಡೆ ನಾಗರಿಕರು ಅನ್ನುವಂಥ ಒಂದು ಕಾರ್ಡ್ ಇಲ್ಲ. ಸರಿ, ಸಿಟಿಸನ್ಸ್ ಅಂತ ಒಂದು ಕಾರ್ಡು, ಒಂದು ಐಡೆಂಟಿಟಿನ ಗುರುತನ್ನು ಕೊಡಬೇಕು ಅಂತ ಅಂದ್ಕೊಳ್ತೀರಿ ಅಂದರೆ ಅದಕ್ಕೊಂದು ಪ್ರತ್ಯೇಕವಾದಂಥ ಪ್ರಕ್ರಿಯೆ ನಡೀಲಿಯಲ್ಲ. ಅದಕ್ಕೆ ಯಾಕೆ 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ ಇದನ್ನು ಮುಗಿಸಬೇಕು ಅನ್ನೋಂಥ ಒತ್ತಡ, ಅಸಾಧ್ಯವಾದ ಒತ್ತಡದ ಅಡಿಯಲ್ಲಿ BLOಗಳು ಸಾಯ್ತಾ ಇದ್ದಾರೆ ಪಾಪ. ಅವ್ರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಕರ್ನಾಟಕದಲ್ಲೂ ಸತ್ತಿದ್ದಾರೆ. ಅವ್ರನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಇಂಥ ಒತ್ತಡದಲ್ಲಿ, ಇಂಥ ಅಗಾಧವಾದಂಥ ಹರಿಬರಿಯಲ್ಲಿ ಒಂದು ಮತದಾರರ ಪಟ್ಟಿಯನ್ನು ಹಿಡ್ಕೊಂಬಂದು ಪೌರತ್ವದ ಎಕ್ಸಸೈಸ್ ಯಾಕೆ ಮಾಡ್ತಾ ಇದ್ದೀರಿ? ಇದರಿಂದ ಏನೋ ಹುನ್ನಾರ ಇರಬೇಕಲ್ಲ, ಇಲ್ಲದೆ ಇದ್ರೆ ಇದು ಹಿಂಗಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನಮಗೆ ಯಾವ ಕಾರಣಕ್ಕೂ ಇದು ನೇರವಾದಂಥ ಸರಳವಾದಂಥ ವಿಚಾರ ಅಂತ ಒಪ್ಪೋದಕ್ಕಾಗೋದಿಲ್ಲ. ಪೌರತ್ವದ ಎಕ್ಸಸೈಸ್ ಇದ್ದರೆ ಅದನ್ನು ಇಡೀ ಕಾನೂನುಬದ್ಧವಾದಂಥ ಪ್ರಕ್ರಿಯೆಯನ್ನು ಅಳವಡಿಸಿ ಪ್ರತ್ಯೇಕವಾಗಿ ಮಾಡಲಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತೀರಾ, ಅದನ್ನು ಸಾಕಷ್ಟು ಸಮಯಾವಕಾಶ ತಗೊಂಡು ನಿಧಾನವಾಗಿ, ಇನ್ನೂ ಕರ್ನಾಟಕ ಚುನಾವಣೆಗೆ 2 ವರ್ಷ ಟೈಮ್ ಇದೆ, ನಿಧಾನವಾಗಿ ಇದನ್ನು ಮುಗಿಸೋದ್ರೊಳಗೆ ಯಾವ ಮತದಾರರು ಬಿಟ್ಟು ಹೋಗದೇ ಇರೋ ಹಾಗೆ ಇದನ್ನು ಮುಗಿಸೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. SIR ಪ್ರಕ್ರಿಯೆ ಮುಖೇನವಾಗಿ ತಳ ಸಮುದಾಯದ ಮತಗಳನ್ನು, ಅಲ್ಪಸಂಖ್ಯಾತರ ಮತಗಳನ್ನು, ಅಥವಾ ಒಂದು ಯಾರು ತಮಗೆ ಮತಗಳನ್ನು ಹಾಕೋದಿಲ್ವೋ ಆ ಮತಗಳನ್ನು ತೆಗೆಯುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಒಂದು ಆ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಅಷ್ಟು ಮಾತ್ರ ಅಲ್ಲ, ಮತ ಹಾಕೋರು ಯಾವುದೇ ಪಕ್ಷಕ್ಕೂ ಮತ ಹಾಕಲಿ, ಅದು ಅವ್ರ ಅಧಿಕಾರ. ಯಾವ ಮತದಾರರು ಕೂಡ ಮತದಾರರ ಪಟ್ಟಿಯಿಂದ ಹೊರಗುಳಿಬಾರ್ದು. ಮತದಾರರು ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅನ್ನೋದು ಇಲ್ಲಿ ಅಂಥ ಮುಖ್ಯವಾದಂಥ ಸಂಗತಿ ಅಲ್ಲ. ಕೇಂದ್ರದ ಪ್ರಯತ್ನ ಅದಿರಬಹುದು. ಆದರೆ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ BJP ಶಾಸಕರನ್ನು ಗೆಲ್ಲಿಸಿರುವಂಥ ಬೆಂಗಳೂರು ನಗರದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ಪಟ್ಟಿಯಿಂದ ಮತದಾರರು ಡಿಲೀಟ್ ಆಗಿದ್ದಾರೆ. ಈ ಥರದ ವಿಪರ್ಯಾಸಗಳು ಸಂಭವಿಸ್ತವೆ. ಈಗ ಅವರು BJP ಮತದಾರರು, ಅದಕ್ಕೆ ನಾವು ಅವ್ರ ಪರವಾಗಿ ಹೋರಾಟ ಮಾಡಲ್ಲ ಅಂತ ನಾವು ಹೇಳಲ್ಲ. ನಾಗರಿಕ ಸಂಘಟನೆಗಳು ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮತದಾರರ ಡಿಲೀಷನ್ ಆಗಿದೆ. ಆ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ BJP MLAಗಳನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿದ್ದು ಕೂಡ ನಾವು ಅವರೆಲ್ಲರ ಪರವಾದಂಥ ಧ್ವನಿಯನ್ನು ಎತ್ತುತ್ತೀವಿ. ಅವರು ಪ್ರಜಾತಂತ್ರದ ಪರವಾಗಿ ಧ್ವನಿ ಎತ್ತಿಲ್ಲದೆ ಇರಬಹುದು, ಆದರೆ ಸಾಮಾಜಿಕ ಸಂಘಟನೆಗಳಿಗೆ ಆ ಭೇದ ಭಾವ ಇಲ್ಲ. ನಾವು ಎಲ್ಲರ ಹಕ್ಕಿನ ರಕ್ಷಣೆಗೋಸ್ಕರ ಧ್ವನಿ ಎತ್ತುವಂಥವ್ರು. ಯಾರ ಮತ ಹೋಗುತ್ತೆ, ಅವ್ರು ಯಾವ ಪಕ್ಷದ ಮತದಾರರು ಅನ್ನೋದು ಖಂಡಿತವಾಗ್ಲೂ ಇಲ್ಲಿ ಒಂದು ಲೆಕ್ಕ ಆಗಬಾರ್ದು. ಯಾವ ಮತದಾರರಿಗೂ ಕೂಡ ಅವ್ರ ಹಕ್ಕನ್ನು ಅವರು ಕಳ್ಕೊಳ್ಬಾರ್ದು ಅನ್ನೋದು ನಮ್ಮ ಆಶಯ ಆಗಿರುತ್ತೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟು ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿಯ ಬಗ್ಗೆಯೂ ಕೂಡ ಒಂದಿಷ್ಟು ಕಳವಳವನ್ನು ವ್ಯಕ್ತಪಡಿಸುವಂತ, ಈ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆ ಮಸೂದೆಯನ್ನೇ ತಿದ್ದುಪಡಿ ಮಾಡುವಂಥ ಕೆಲಸ ಮಾಡ್ತವೆ. ಅದೂ ಕೂಡ ಈ SIR ಈ ಥರದ ಅಸ್ತ್ರಗಳನ್ನು ಬಳಸುವಂಥ ಪ್ರಯತ್ನ ಮಾಡೋದ್ರ ಮುಖೇನವಾಗಿ ಮತ್ತೆ ತನಗೆ ಬೇಕಾದ ಹಾಗೆ ಅನುಕೂಲ ಶಾಸ್ತ್ರವನ್ನು ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸೋದ್ರ ಬದಲು ತಮ್ಮ ಕೈಯಲ್ಲಿರುವಂಥ ಪವರ್ನ ಉಪಯೋಗಿಸ್ಕೊಂಡು ಅವ್ರು ಏನನ್ನು ಸರಿಪಡಿಸಬೇಕಾಗಿದೆಯೋ ಅದನ್ನು ಸರಿಪಡಿಸಿದ್ರೆ ಬಹಳ ಸೂಕ್ತ ಅಂತ ನಮಗನ್ಸುತ್ತೆ. ಅವ್ರ ಕೈಯಲ್ಲಿ ಎಲ್ಲ ಥರದ ಅಧಿಕಾರ ಇದೆ. ಸುಪ್ರೀಂ ಕೋರ್ಟ್ ಕೈಯಲ್ಲಿ ಅದು ಸರ್ವೋಚ್ಚ ನ್ಯಾಯಾಲಯ, ಸರ್ವೋಚ್ಚವಾದಂಥ ಅಧಿಕಾರವನ್ನು ಹೊಂದಿದೆ. ಅಂಥ ನ್ಯಾಯಾಲಯ ಇಂಥ ಒಂದು ಪ್ರಹಸನ ಈ ದೇಶದಲ್ಲಿ ನಡೀತಾ ಇದೆ. ಇಡೀ ನಮ್ಮ ಪ್ರಜಾತಂತ್ರವನ್ನು ಗೇಲಿ ಮಾಡುವಂಥ, ಲೇವಡಿ ಮಾಡುವಂಥ ಒಂದು ಪ್ರಹಸನವನ್ನು ಚುನಾವಣಾ ಆಯೋಗ ಮಾಡ್ತಾ ಇರುವಾಗ, ಆದರೆ ಯಾವುದೋ ಕೆಲವು ಅಂಶಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸೋದು ಮಾತ್ರ ಅಲ್ಲ, ತನ್ನ ಪವರನ್ನು ಉಪಯೋಗಿಸಿ ಮಧ್ಯಪ್ರವೇಶ ಮಾಡಬೇಕು. ಚುನಾವಣಾ ಆಯುಕ್ತರ ನೇಮಕದಿಂದ ಹಿಡಿದು ಚುನಾವಣಾ ಆಯುಕ್ತರು ನಡೆಸ್ತಿರುವ ಇಡೀ ಜೋಕ್ನ ಇವರು ಇಡಿಯಾಗಿ ಸ್ಕ್ರ್ಯಾಪ್ ಮಾಡಬೇಕು. ಇದುವರೆಗೆ ನಡೆದಿರುವಂಥ SIRನ ಸ್ಕ್ರ್ಯಾಪ್ ಮಾಡಬೇಕು. ಚುನಾವಣಾ ಆಯುಕ್ತರ ರಾಜೀನಾಮೆಯನ್ನು ಪಡಿಬೇಕು ಮತ್ತು ಪ್ರಜಾತಂತ್ರವಾದಿ ಪ್ರಕ್ರಿಯೆಯ ಮೂಲಕ ಅವರು ಸಂಪೂರ್ಣವಾದಂಥ ಒಂದು ಹೊಸದೇ ಆದಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನಮ್ಮ ಎಲ್ಲ ಜನಸಂಘಟನೆಗಳ ಆಗ್ರಹ. ಥ್ಯಾಂಕ್ ಯು. ಇದು ಮಲ್ಲಿಗೆ ಸಿರಿಮನ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಲಂಕೆ ಜೊತೆ ಶ್ರೀರಾಜ್ ಬಕ್ವಾಡಿ, ಬೆಂಗಳೂರು.